ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಉಪ್ಪಿಟ್ಟಿನ ರೆಸಿಪಿ ತೋರ್ಸಕ್ಕೆ ಬಂದಿದ್ದೀನಿ. ಇದು ಬಳ್ಳಾರಿಯಲ್ಲಿ ತುಂಬ ಫೇಮಸ್. ಇದು ನೀರುಪ್ಪಿಟ್ಟು ಅಂತ ಹೇಳ್ತಾರೆ. ಇಲ್ಲಿ ಒಂದು ಬೌಲಲ್ಲಿ ಸೂಪ್ ಕೊಟ್ಟಂಗೆ ಉಪ್ಪಿಟ್ಟನ್ನ ಕೊಡ್ತಾರೆ. ಬಳ್ಳಾರಿಯ ಫೇಮಸ್ ನೀರುಪ್ಪಿಟ್ಟಲ್ಲಿ ಯಾವುದೇ ರೀತಿಯಾದಂಥ ತರಕಾರಿಗಳು ಹಾಕಲ್ಲ. ಎಣ್ಣೆಲಿ ಫ್ರೈ ಆಗೋದೇ ಬೇರೆ, ನೀರಲ್ಲಿ ಬೇಯೋದೇ ಬೇರೆ. ಹಾಗೆ ಕುದೀತಾ ಇದೆ. ಈಗ ಇದಕ್ಕೆ ರವೆ ಹಾಕೋಂಥ ಸಮಯ. ಉಪ್ಪಿಟ್ಟು ಬಹಳ ಅದ್ಭುತವಾಗಿ ಬಂದಿದೆ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಉಪ್ಪಿಟ್ಟಿನ ರೆಸಿಪಿ ತೋರ್ಸಕ್ಕೆ ಬಂದಿದ್ದೀನಿ. ಇದು ಬಳ್ಳಾರಿಯಲ್ಲಿ ತುಂಬ ಫೇಮಸ್. ಇದು ರೀಸೆಂಟಾಗಿ ನಾನೊಂದು ಫಂಕ್ಷನ್ಗೆ ಹೋಗಿದ್ದೆ ಬಳ್ಳಾರಿಲಿ. ಅಲ್ಲಿ ಇದನ್ನು ನನ್ನ ಫ್ರೆಂಡ್ ಒಬ್ಬರು ಅಲ್ಲಿ ಕರ್ಕೊಂಡೋಗಿ ನೀವು ಟೇಸ್ಟ್ ಮಾಡಲೇಬೇಕು ಅಂತ ತಿನ್ಸಿದ್ರು. ಅದನ್ನು ಬಹಳ ಅದ್ಭುತವಾಗಿತ್ತು. ನೀರುಪ್ಪಿಟ್ಟು ಅಂತ ಹೇಳ್ತಾರೆ. ಇಲ್ಲಿ ಒಂದು ಬೌಲಲ್ಲಿ ಸೂಪ್ ಕೊಟ್ಟಂಗೆ ಉಪ್ಪಿಟ್ಟನ್ನ ಕೊಡ್ತಾರೆ. ಅಷ್ಟು ನೀರಾಗಿರುತ್ತೆ ಉಪ್ಪಿಟ್ಟು, ಅಷ್ಟೇ ಅದ್ಭುತವಾಗಿರುತ್ತೆ. ಮಿಸ್ ಮಾಡಿದರೆ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಬಳ್ಳಾರಿ ಸೈಡ್ ಹೋದರೆ ಆ ನೀರು ಉಪ್ಪಿಟ್ಟನ್ನು ತಿಂದರೆ ಬರಬೇಡಿ, ಅಷ್ಟು ಅದ್ಭುತವಾಗಿರುತ್ತೆ ಟೇಸ್ಟು. ಹೋಗೋಕ್ಕಾಗಲಿಲ್ಲ ಅಂದರೆ ನಾನು ಇವಾಗ ನಿಮಗೆ ಆ ರೆಸಿಪಿನ ಮನೆಯಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಟ್ರೈ ಮಾಡಿ, ಬಹಳ ಅದ್ಭುತವಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ಸೊ ಬನ್ನಿ ಶುರು ಮಾಡೋಣ ಬಳ್ಳಾರಿಯ ಫೇಮಸ್ ನೀರುಪ್ಪಿಟ್ಟು ಮಾಡೋ ರೆಸಿಪಿನ. ಮೊದಲಿಗೆ ರವೆ ಹುರ್ಕೋಬೇಕು. ಒಂದು ಬಾಣಲೆ ತೊಗೊಂಡಿದ್ದೀನಿ. ದೇವರನ್ನು ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊಳ್ಳೋಣ. ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ತೊಗೊಂಡಿದ್ದೀನಿ. ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನು ಹೇಳಿದ್ನಲ್ಲ ಬಳ್ಳಾರಿಯಲ್ಲಿ ಕೊಡ್ತಾರೆ ಅಂತ. ಒಂದು ಬೌಲಲ್ಲಿ ಉಪ್ಪಿಟ್ಟು ಕೊಡ್ತಾರೆ, ಅದ್ರ ಮೇಲೆ ಬೆಣ್ಣೆ ಹಾಕ್ಬಿಟ್ಟು ಚಟ್ನಿ ಹಾಕಿ ಚಿಕ್ಕದಾದಂಥ 2 ವಡೆನ ಮುರಿದ್ಬಿಟ್ಟು ಅದಕ್ಕೆ ಹಾಕಿ ಕೊಡ್ತಾರೆ. ಅದ್ಭುತವಾಗಿರುತ್ತೆ ಅದನ್ನು ತಿನ್ನೋದಕ್ಕೆ ಮಾತ್ರ. ನಾನು 2 ಪ್ಲೇಟ್ ತಿನ್ಬಿಟ್ಟೆ ಉಪ್ಪಿಟ್ಟು. ತುಂಬಾ ಅದ್ಭುತವಾಗಿತ್ತು. ಉಪ್ಪಿಟ್ಟು ಇಷ್ಟಪಡದೇ ಇರೋರು ಕೂಡ ಆ ಉಪ್ಪಿಟ್ಟನ್ನ ಖಂಡಿತ ಇಷ್ಟಪಡ್ತಾರೆ, ಅಷ್ಟು ಅದ್ಭುತವಾಗಿರುತ್ತೆ ಅದು. ಸ್ನೇಹಿತರೆ ಎಣ್ಣೆ ಕಾದಿದೆ. ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಬೇಳೆಗಳೆಲ್ಲ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಬೇಳೆಗಳೆಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ ನಾನು ಈ ಥರ ಮೆಜರಿಂಗ್ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ. ಆ 2 ಕಪ್ ರವೆನ ಇಲ್ಲೇ ಹಾಕೋತಾ ಇದ್ದೀನಿ. ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಗೊತ್ತಾಗುತ್ತೆ ಫ್ರೈ ಆಗೋದು, ಒಳ್ಳೆ ಪರಿಮಳ ಬರುತ್ತೆ, ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ರವೆದು. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಸ್ನೇಹಿತರೆ ಒಂದು 10 ನಿಮಿಷ ರವೆನ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ರವೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಲೆ ಆಫ್ ಮಾಡಿಬಿಡೋಣ. ರವೆನ ಪಕ್ಕಕ್ಕೆ ಶಿಫ್ಟ್ ಮಾಡಿಕೊಂಡು ಬಳ್ಳಾರಿ ಸ್ಟೈಲಲ್ಲಿ ಒಂದು ಒಗ್ಗರಣೆ ಹಾಕ್ಬಿಟ್ರೆ ಬಳ್ಳಾರಿಯ ನೀರುಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸ್ನೇಹಿತರೆ ರವೆನ ಪಕ್ಕಕ್ಕೆ ಶಿಫ್ಟ್ ಮಾಡಾಗಿದೆ. ಈಗ ಅದೇ ಬಾಣಲೆ ತೊಗೊಂಡಿದ್ದೀನಿ, ಮತ್ತು ಒಲೆ ಅಂಟಿಸ್ಕೊತಾ ಇದ್ದೀನಿ. ಬಳ್ಳಾರಿ ನೀರುಪ್ಪಿಟ್ಟಿಗೆ ಎಣ್ಣೆ ಸ್ವಲ್ಪ ಮುಂದೆ ಇರುತ್ತೆ, ಹಾಗಾಗಿ ನಾವು ಒಂದು 50 ml ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನು ನಾನು ರವೆ ಹುರಿಯುವಾಗ ಹಾಕಿದ್ದೆ, ಈಗ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ. ಜೀರಿಗೆ ಫ್ರೈ ಆಗಿದೆ. ಇದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈರುಳ್ಳಿನ ಬಾಡಿಸ್ಕೊಳ್ಳೋಣ ಒಂದು ಸಲ. ಬಳ್ಳಾರಿಯ ಫೇಮಸ್ ನೀರುಪ್ಪಿಟ್ಟಲ್ಲಿ ಯಾವುದೇ ರೀತಿಯಾದಂಥ ತರಕಾರಿಗಳು ಹಾಕಲ್ಲ. ಹಾಕೋದು ಈರುಳ್ಳಿ ಟೊಮೆಟೊ 2. ಅದರ ಟೇಸ್ಟ್ ಮಾತ್ರ ಬಹಳ ಸೊಗಸಾಗಿರುತ್ತೆ. ಒಂದು ಸಲ ಅದನ್ನು ರುಚಿ ನೋಡಲೇಬೇಕು ನೀವೆಲ್ಲರೂ. ಈರುಳ್ಳಿ ಅರ್ಧ ಫ್ರೈ ಆಗಿದೆ.
ಇದಕ್ಕೆ ಒಂದು 2 ಇಂಚು ಶುಂಠಿನ ಸಣ್ಣ ಸಣ್ಣ ಪೀಸಸ್ ಆಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಖಾರಕ್ಕೆ ಒಂದು 6 ಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 2 ಟೊಮೆಟೊನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಟೊಮೆಟೊನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ಟೊಮೆಟೊ ಕೂಡ ಅರ್ಧ ಫ್ರೈ ಆಗಿದೆ. ಸೊ ಇನ್ನು ಅರ್ಧ ಅದು ನೀರಲ್ಲಿ ಬೇಯಬೇಕು. ಎಣ್ಣೆಯಲ್ಲಿ ಫ್ರೈ ಆಗೋದೇ ಬೇರೆ, ನೀರಲ್ಲಿ ಬೇಯೋದೇ ಬೇರೆ. ನಾನು ಈ ಕಪ್ಪಲ್ಲಿ 2 ಕಪ್ ರವೆ ತೊಗೊಂಡಿದ್ದೆ ಅಂತ ಹೇಳಿದೆ. ಮಾಮೂಲಿ ಉಪ್ಪಿಟ್ಟಿಗಾದರೆ 1:3 ರೇಷಿಯೋಲ್ಲಿ ನೀರು ಹಾಕ್ತೀವಿ, ಅಂದರೆ 1 ಕಪ್ ರವೆಗೆ 3 ಕಪ್ ನೀರು ಹಾಕ್ತೀವಿ. ಬಳ್ಳಾರಿ ಉಪ್ಪಿಟ್ಟಿನ ವಿಶೇಷ ಏನು ಅಂದರೆ 1:6 ನೀರು ಹಾಕಬೇಕು, ಅಂದರೆ 1 ಕಪ್ ರವೆಗೆ 6 ಕಪ್ ನೀರು ಹಾಕಬೇಕು. ನಾನಿಲ್ಲಿ 2 ಕಪ್ ರವೆ ತೊಗೊಂಡಿದ್ದೀನಿ, ಹಾಗಾಗಿ 12 ಕಪ್ಪು ನೀರು ಹಾಕಬೇಕು ಇದಕ್ಕೆ. ಸೊ 12 ಕಪ್ಪು ನೀರನ್ನ ಹಾಕ್ಕೊಳ್ಳೋಣ. 1 2 3 4 5 6 7 8 9 10 11 12 ಒಟ್ಟು 12 ಕಪ್ಪು ನೀರು ಹಾಕಿದ್ದಾಗಿದೆ. ನೀರು ಇವಾಗ ಕುದಿಬೇಕು. ಆ ನೀರು ಕುದಿಯೋ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ. 1 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲೇ ಹಾಕೋತಾ ಇದ್ದೀನಿ. ಜೊತೆಗೆ 1 ಹಿಡಿಯಾದಷ್ಟು ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಮಿಕ್ಸ್ ಮಾಡೋಣ. ಘಮಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಇದಕ್ಕೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನೀರು ಕುದಿ ಬರಬೇಕು. ಕುದಿ ಬರೋವರೆಗೂ ಸ್ವಲ್ಪ ಕಾಯೋಣ. ಸ್ನೇಹಿತರೆ, ನೋಡ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ರವೆ ಹಾಕೋಂಥ ಸಮಯ. ಹುರಿದಿದ್ದಂಥ ರವೆನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಗಂಟಾಗದೇ ಇರೋಂಗೆ ಕೂಡಿಸ್ಕೊಂಬಿಡೋಣ. ಸ್ನೇಹಿತರೆ, ಬಳ್ಳಾರಿಯ ಸ್ಪೆಷಲ್ ನೀರುಪ್ಪಿಟ್ಟು ಆಲ್ಮೋಸ್ಟ್ ರೆಡಿಯಾಗಿದೆ. ಒಲೆ ಸಣ್ಣ ಮಾಡಿ ರವೆ ಹಾಕ್ಕೊಂಡಿದ್ದೆ. ಒಂದು 2 ನಿಮಿಷ ಅದು ರವೆ ಬೇಯಬೇಕು ನೀರು ಜೊತೆ ಬೆಂದ ಮೇಲೆ ಒಲೆ ಆಫ್ ಮಾಡಿ ಒಂದು 5 ರಿಂದ 10 ನಿಮಿಷ ಅದು ಸೆಟ್ ಆಗಬೇಕು. ಪೂರ್ತಿ ಸೆಟ್ ಆದರೆ ಬಳ್ಳಾರಿಯ ಫೇಮಸ್ ನೀರುಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ. ಸ್ನೇಹಿತರೆ, ರವೆ ಚೆನ್ನಾಗಿ ಬೆಂದಿದೆ. ಈಗ ಒಲೆ ಆಫ್ ಮಾಡ್ತಿದ್ದೀನಿ. ಒಂದು 10 ನಿಮಿಷ ಇದನ್ನು ಸೆಟ್ ಆಗೋದಕ್ಕೆ ಬಿಡೋಣ. ಸೆಟ್ ಆದಮೇಲೆ ರುಚಿ ನೋಡೋಣ ಹೇಗೆ ಬಂದಿದೆ ಬಳ್ಳಾರಿ ಶೈಲಿಯ ನೀರುಪ್ಪಿಟ್ಟು ಅಂತ. ಸ್ನೇಹಿತರೆ, ಒಂದು 10 ನಿಮಿಷ ರೆಸ್ಟ್ಗೆ ಅಂತ ಬಿಟ್ಟಿದ್ದೆ. ಸೊ ನೋಡ್ಬೋದು, ಉಪ್ಪಿಟ್ಟು ಬಹಳ ಅದ್ಭುತವಾಗಿ ಬಂದಿದೆ ನೋಡಿ. ಬಳ್ಳಾರಿಯ ಫೇಮಸ್ ನೀರುಪ್ಪಿಟ್ಟು ರೆಡಿಯಾಗೋಗಿದೆ. ಈಗ ಇದನ್ನು ಒಂದು ಸಲ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಒಂದು ಸ್ವಲ್ಪ ಉಪ್ಪಿಟ್ಟು ತೊಗೊಂಡಿದ್ದೀನಿ. ಸೂಪರ್. ಒಂದು ರೌಂಡು ಬಳ್ಳಾರಿಗೆ ಹೋಗಿ ಬಂದಂಗಿತ್ತು. ಬೇರೆ ಏನೂ ಇರಲ್ಲ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಅದರಲ್ಲೇ ರುಚಿ ತೆಗಿತಾರೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದನ್ನು ಬೌಲಲ್ಲಿ ಹಾಕ್ಕೊಡ್ತಾರೆ. ಆ ಬೌಲ್ಗೆ ಬೆಣ್ಣೆ, ಚಟ್ನಿ ಮತ್ತು 2 ವಡೆನ ಮುರಿದ್ಬಿಟ್ಟು ಅದಕ್ಕೆ ಹಾಕ್ಕೊಡ್ತಾರೆ. ತಿಂತಾ ಇದ್ದರೆ ಏನು ಚೆನ್ನಾಗಿರುತ್ತೆ ಅಂತೀರಾ. ಬಳ್ಳಾರಿಗೆ ಹೋದಾಗ ಒಂದು ಸಲ ಅದನ್ನು ಮಿಸ್ ಮಾಡಿದರೆ ಟ್ರೈ ಮಾಡಿ. ಅಲ್ಲಿ ತಿನ್ನೋಕ್ಕಾಗಿಲ್ಲ ಅಂದರೆ ನಾನು ನಿಮಗೆ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಬಳ್ಳಾರಿ ನೀರುಪ್ಪಿಟ್ಟಿನ ರೆಸಿಪಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದು ಸಲ ಈ ಉಪ್ಪಿಟ್ಟನ್ನ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.